ಆಗ್ಬಿಟ್ಟಿತ್ತು. ಅದನ್ನ ಹೇಳಿದ್ದು ಅವಾಗಿಂದ ಪಾಪು ತೋರಿಸ್ತಾನೆ ಇದ್ದಾನೆ. ಏನು ಏನು ಅಂತ ಕೇಳ್ತಾ ಇದ್ದೀನಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಅದನ್ನ ಹೇಳಿದ್ದು ಅವಾಗಿಂದ ಪಾಪು ತೋರಿಸ್ತಾನೆ ಇದ್ದಾನೆ. ಏನು ಏನು ಅಂತ ಕೇಳ್ತಾ ಇದ್ದೀನಿ. ಜರ್ಗಿ ಮನೆ ಅಯ್ಯೋ ಅಮ್ಮ, ಏನಮ್ಮ ಬರ್ತಾ ಬರ್ತಾ ಇಲ್ಲೆಲ್ಲ ಹಿಂಗೆ. ಎಲ್ಲಿಗೆ ಹೋಗಿ ತಗೊಂಡೋಗಿ ಬಿಡ್ತೀಯ ಇಷ್ಟೊತ್ತಲ್ಲಿ? ನೀನ್ ಬೇರೆ ಬಂದ್ಬಿಟ್ಟ, ನನಗೆ ಭಯ. ನೋಡು, ಆ್ಯಕ್ಚುಲಿ ಈ ವ್ಲಾಗು ತುಂಬಾ ಭಯಾನಕವಾಗಿದೆ. ನಮ್ಮ ಮನೇಲಿ ನೆನ್ನೆ ರಾತ್ರಿ ನಡೆದಿರೋ ಘಟನೆ ನಿಜವಾಗ್ಲೂ ಅದರಿಂದ ಹೊರ್ಗಡೆ ಬರೋದಕ್ಕೆ ಆಗ್ತಾಯಿಲ್ಲ. ನಾವು ನಿಜವಾಗ್ಲೂ ನಡ್ಗೋದ್ವಿ. 2ನೇ ಸರಿ ನಮ್ಮ ಮನೆಗೆ ಮತ್ತೆ ಹಾವು ಬಂತು. ಆವಾಗಿಂದ ತೋರಿಸ್ದ ಅವನು ಕೈ ಹೆಂಗೆ ಎಬ್ಡಿಮ ಕಾಮಿಸಿನಿ. ನಮ್ಮ ಪುಟಾಣಿ ಮಗ ಇರೋದ್ರಿಂದ ನಮಗೆ ತುಂಬಾ ಆತಂಕ ಆಗೋಗ್ಬಿಟ್ಟಿದೆ. ರಾತ್ರಿ ಸುಮಾರು 7 ಗಂಟೆ ಟೈಮ್ ಇರಬೇಕು. ನಮ್ಮ ಮನೆಯವರು ಜಿಮ್ಗೆ ಹೋಗ್ಬೇಕು ಅಂತ ಹೇಳಿ ವಾಟರ್ ಬಾಟಲು ಫಿಲ್ ಮಾಡೋದಕ್ಕೆ ಒಳಗಡೆ ಬಂದರು. ಯಾವಾಗಲೂ ಮೆಶ್ಶು ಕ್ಲೋಸ್ ಆಗೇ ಇರುತ್ತೆ. ಆ 1-2 ನಿಮಿಷದ ಒಳಗಡೆ ನೀರು ತುಂಬಿಸ್ಕೊಂಡು ಹಿಂಗೆ ಆಚೆ ಬರೋಷ್ಟೊತ್ತಿಗೆ ಹಾಗೆ ಕಾಲ ಮೇಲೆ ಓಡ್ತಂತೆ ಹಾವು. ಹಿಂಗೆ ಒದ್ರಿದ್ರು. ನಮ್ಮ ಮನೆಯವರು ಕೆಳಗಡೆ ಬಿದ್ದಿದೆ. ಬಾರೆ ಇಲ್ಲಿ ಹಾವು ಚಿನ್ನ ಚಿನ್ನ ಅಂತ ಕಿರ್ಚಿದ್ರು. ನಾನು ಫಸ್ಟು ಪಟ್ಟಂತ ಬಾಗ್ಲಾಕ್ಬಿಟ್ಟು ಆಚೆನೇ ಹೋಗ್ತಾ ಇಲ್ಲ. ಭಯಕ್ಕೆ ಒಳಗಡೆಯಿಂದನೇ ಕಿಟಕಿಯಿಂದ ಕಿರ್ಚ್ತಾ ಇದ್ದೆ. ನನಗೆ ತುಂಬ ಅಂದರೆ ತುಂಬ ಭಯ ಹಾವು. ಯಾರಿಗೆ ತಾನೇ ಇಷ್ಟ ಇರುತ್ತೆ ಹಾವು ಅಂದರೆ? ಅದೇ ನಾಯಿ ಮರಿನ ಮುದ್ದು ಮಾಡೋದಕ್ಕೆ ಅಲ್ವಾ? ಸೀರಿಯಸ್ಲಿ ನನಗೆ ಚಿಕ್ಕ ವಯಸ್ಸಿಂದನೇ ಹಾವಾಗಲಿ ಈ ಹುಳಗಳಾಗಲಿ ಅದಂದರೆ ತುಂಬಾ ಭಯ ಆಗುತ್ತೆ. ಅದಕ್ಕೆ ನಮ್ಮ ಮನೆಯವರು ಅಮ್ಮನಾದರೂ ಕಳಿಸು ಹೋಗಲಿ, ನಾನು ಒಬ್ಬನೇ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರ. ಪಕ್ಕದಲ್ಲೇ ಅದೃಷ್ಟ ಅಂತ ಹೇಳ್ಬೋದು, ಮಸ್ಕಿಟೋ ಬ್ಯಾಟ್ನ ಅಲ್ಲಿ ಇಟ್ಟಿದ್ವಿ. ಅದನ್ನು ತೆಗೆದು ಪಟ್ಟಂತ ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡಿದ್ರು. ಇಲ್ಲ ಅಂದರೆ ಸಡನ್ನಾಗಿ ಅದನ್ನು ಹೆಂಗೆ ಹಿಡಿಯೋಕ್ಕಾಗ್ತಿತ್ತು ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ಏನಾಯಿತು ಅಂದರೆ 6:30 ಹಾಗೆ ನಾನು ಮೆಶ್ಶೆಲ್ಲ ಹಾಕ್ಬಿಟ್ಟು ಪಾಪುಗೆ ಫೀಡ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಪಾಪು ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ಅಮ್ಮಿ ಅಮ್ಮಿ ಅಂತ ಕರೆದ್ಬಿಟ್ಟು ಕೈಯಲ್ಲೇನೋ ತೋರಿಸ್ತಿದ್ದ. ಏನು ತೋರಿಸ್ತಾ ಇದ್ದಾನಂತ ನನಗೆ ಅರ್ಥನೇ ಆಗಲಿಲ್ಲ. 3-4 ಸತಿ ತೋರಿಸ್ದ. ಆಮೇಲೆ ನಾನು ಅಮ್ಮನಿಗೆ ಕರೆದ್ಬಿಟ್ಟು, ಅಮ್ಮ ಈ ಥರ ತೋರಿಸ್ತಾ ಇದ್ದಾನೆ ಪುಟಾಣಿ, ನಿಂಗೆ ಏನಾದರೂ ಗೊತ್ತಾ ಏನು ಇದ್ರ ಅರ್ಥ ಅಂತ. ಅದಕ್ಕೆ ಏನೋ ಇರ್ಬೋದು ಬಿಡು ಅಂತ ಹೇಳಿದ್ರು. ಆದಮೇಲೆ ಸ್ವಲ್ಪ ಹೊತ್ತಿಗೆ ಕಪ್ಪೆನ ನೋಡಿದೆ ನಾನು. ಅದು ಡೋರ್ ಹತ್ರನೇ, ಮೆಶ್ ಹತ್ರನೇ ಬಂದಿತ್ತು. ಇಷ್ಟು ದಿವಸವರೆಗೂ ಕಪ್ಪೆ ಬಂದಿತ್ತು. ಅಂದರೆ ಗಾರ್ಡನ್ ಹತ್ರ ಎಲ್ಲ ನೋಡಿದ್ದೀವಿ, ಗೇಟ್ ಹತ್ರ ನೋಡಿದ್ದೀವಿ, ಆದರೆ ಮನೆವರೆಗೂ ಬಂದಿರಲಿಲ್ಲ. ಹೊಸ್ಲ ಹತ್ರನೇ ಇತ್ತು ಕಪ್ಪೆ, ಓಡೋಗ್ತಿತ್ತು. ಲಕ್ಕಿಲಿ ನಾವು ಮೆಶ್ ಕ್ಲೋಸ್ ಮಾಡಿದ್ವಲ್ಲ, ಸರಿ ಹೋಗ್ಬಿಡುತ್ತೆ ಬಿಡು ಅಂತ ಹೇಳಿದ್ರು ಅಮ್ಮ. ಆಮೇಲೆ ಹೇಳಿದ್ರು, ಅಮ್ಮ ಮೇ ಬಿ ಅವನು ಕಪ್ಪೆನ ನೋಡಿಬಿಟ್ಟು ತೋರಿಸಿರ್ತಾನೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ 2 ವೀಕ್ಸ್ ಬಿಫೋರೇನೇ ಹಾವು ಬಂದಿತ್ತಲ್ಲ ದೊಡ್ಡದು ನಮ್ಮ ಮನೆಗೆ. ಮೇ ಬಿ ನೀವು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ತುಂಬ ದೊಡ್ಡ ಹಾವು ಬಂದಿತ್ತು. ಅದು ಬಂದು ನಮ್ಮ ಬರ್ಡ್ನ ಕೂಡ ತಿನ್ಕೊಂಡು ಹೋಗ್ಬಿಡ್ತು. ಆಗಲೇ ನನ್ನ ಮೈಂಡು ತುಂಬಾ ವೀಕ್ ಆಗೋಗ್ಬಿಟ್ಟಿತ್ತು. ಆ ಶಾಕಿಂದನೇ ಹೊರಗಡೆ ಬಂದಿರಲಿಲ್ಲ ನಾನು. ಇನ್ನೂ ಅಷ್ಟು ಬೇಗ ಇಲ್ಲಿ ಹಾವು ಬಂದಿತ್ತು. ಅದು ನಮ್ಮ ಮನೆಯವ್ರ ಕಾಲ ಮೇಲೇ ಹರಿದೋಗಿದ್ದು. ಹಂಗೆ ಅವ್ರು ಎತ್ತು ಬಿಸಾಕವಾಗ ಬಾಯಿ ಒಳಗಡೆ ಕಪ್ಪೆ ಇತ್ತಂತೆ. ಅದೇ ಅಂದ್ಕೊಳ್ತಾ ಇದ್ವಿ. ಕಾಲ ಮೇಲೆ ಹಿಂಗೆ ಹೋಯ್ತಲ್ಲ, ಆಗ ಎತ್ತು ಬಿಸಾಡೋವಾಗ ಕಚ್ಬಿಟ್ಟಿದ್ರೆ ಏನಪ್ಪ ಗತಿ ಅಂತ ತುಂಬಾ ಭಯ ಆಗೋಯ್ತು. ಅದೃಷ್ಟ ಏನು ಅಂತ ಹೇಳಿದ್ರೆ, ಆ ಕಪ್ಪೆನ ಹಿಡ್ಕೊಂಡು ಅದು ಮನೆ ಅರ್ಧ ಅಂದರೆ ಹೊಸ್ಲಿದೆಯಲ್ಲ ಅಲ್ಲಿ ಅರ್ಧ ಬಾಲ ಮತ್ತು ಆ ಕಡೆ ತಲೆ ಇತ್ತಂತೆ. ಒಳಗಡೆ ಏನೋ ಬಂದು ಫ್ರಿಜ್ ಇದೆಯಲ್ಲ ಇಮಿಡಿಯೇಟು ಅಲ್ಲೇನೋ ಸೇರ್ಕೊಂಡಿಲ್ವಲ್ಲಪ್ಪ ಅಂತ ತುಂಬಾ ಭಯ ಆಗೋಗ್ಬಿಟ್ಟಿತ್ತು. ನಮ್ಮ ಮನೆಯವರು ಲಾಸ್ಟ್ ಟೈಮು ಅಷ್ಟೇ ಅಷ್ಟು ದೊಡ್ಡ ಹಾವನ್ನ ಸೂಪರ್ ಇರೋ ಥರ ಹಿಡ್ಕೊಂಡು ಹೋಗಿ
ಕೆರೆಯಲ್ಲಿ ಹಾಕ್ಬಿಟ್ಟು ಬಂದರು. ಮತ್ತು ಇದು ಸ್ವಲ್ಪ ಚಿಕ್ಕದೇ ಇದೆ ಹಾವು, ಬಟ್ ಚಿಕ್ಕದಾದರೂ ಆಗಲಿ ದೊಡ್ಡದಾದರೂ ಆಗಲಿ ಹಾವೇನೇ ಅಲ್ವಾ, ಕಚ್ಚಿದ್ರೆ ವಿಷ ಇದ್ದೇ ಇರುತ್ತೆ. ಸಖತ್ ಭಯ ಆಗೋಯ್ತು. ನಮ್ಮ ಚಿಂಟು ಬೇರೆ ಬಿಟ್ಟಿದ ತಕ್ಷಣ ಬಾಯಕಕ್ಕೆ ಹೋಗ್ಬಿಟ್ಟ. ಅವನ್ನ ಓಡಿಸ್ಕೊಂಡೋಗಿ ಮೇಲೆ ಬಿಟ್ಬಿಟ್ಟು ಹೆಂಗೋ ತಗೊಂಡೋಗಿ ಮತ್ತೆ ಆ ಕೆರೆ ಹತ್ರ ಹಾಕಕ್ಕೆ ಹೋದ್ವಿ. ಅಲ್ಲಿ ಒಂದು ಮೋರಿ ಥರ ಇದೆ, ದೊಡ್ಡ ರಾಜಕಾಲುವೆ. ಸೊ ಅದರಲ್ಲೇ ಬಿಟ್ಬಿಡೋಣ ಅಂತ ಹೇಳಿ ಅದರಲ್ಲೇ ಬಿಟ್ವಿ. ನಾನು ಮಗುನ ಎತ್ಕೊಂಡೇ ಹೋದೆ. ನಮ್ಮನೆಯವ್ರಿಗೆ ಏನನ್ನ ಕಚ್ಬಿಟ್ರೆ ಅಂತ ತುಂಬಾ ಭಯ ನನಗೆ. ಪಾಪುನ ಎತ್ಕೊಂಡು ಹೋಗಿದ್ದು ನನಗೆ ಉಸಿರೇ ಹಿಡ್ಕೊಳಂಗೆ ಆಗೋಯ್ತು. ನಿಜವಾಗ್ಲೂ ನಾವು ಸ್ವಂತ ಮನೆಗೆ ಬಂದು ಏನೋ ತಪ್ಪು ಮಾಡಿದ್ವಿ ಅನ್ನೋ ಥರ ತುಂಬಾ ಫೀಲ್ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ ನಾವಿದ್ದಿದ್ದು ಮನೆಗಳಲ್ಲೆಲ್ಲ ಅಷ್ಟು ಸೇಫ್ಟಿ ಇತ್ತು, ತುಂಬ ಹ್ಯಾಪಿಯಾಗಿದ್ವಿ. ಇಲ್ಲೂ ತುಂಬಾ ಹ್ಯಾಪಿಯಾಗಿದ್ದೀವಿ. ಬಟ್ ಈ ಹಾವುಗಳ ಕಾಟದಿಂದ ಸಖತ್ ಬೇಜಾರಾಗ್ತಿದೆ. ಸ್ವಂತ ಮನೆಗೆ ಬಂದು ತಪ್ಪು ಮಾಡಿಬಿಟ್ವಾ ಅಂತ ಆಸೆಯಿಂದ ಇಲ್ಲಿಗೆ ಬಂದ್ವಿ. ಅಮ್ಮ ಕೂಡ ತುಂಬ ಬೇಜಾರು ಮಾಡ್ಕೋತಾ ಇದ್ರು. ನಮಗೆ ಮನೆಯಲ್ಲಿ ಖಾಲಿ ಮಾಡೋವಾಗ ಟೈಮು ಇರಲಿಲ್ಲ ಅಲ್ವಾ. ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ನಾವು ಕೆಳಗಡೆ ಎಲ್ಲ ಒಡೆದಾಕ್ಬಿಟ್ಟು ಒಂದೇ ಫ್ಲೋರು ಬೇಕಾದ್ರೆ ಕಟ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಸುಮ್ಮನೆ ಹಣ ಎಲ್ಲ ಇನ್ವೆಸ್ಟ್ ಮಾಡಿ ಇಲ್ಲೆಲ್ಲ ಮತ್ತೆ ರಿನೋವೇಟ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಅದು ಬೇಜಾರಾಗ್ತಿತ್ತು. ನಮಗೆ ತೋಟನೂ ಬೇಕಿತ್ತು, ಈ ಮನೆಯೂ ತುಂಬ ಸುಂದರವಾಗಿತ್ತು ಅಲ್ಲ. ಹೀಗೆ ರಿಟೈನ್ ಮಾಡ್ಕೊಳ್ಳೋಣ ಅಂತ ಹೇಳಿ ರಿನೋವೇಟ್ ಮಾಡ್ಕೊಂಡ್ವಿ. ಇಲ್ಲ ಅಂತ ಹೇಳಿದ್ರೆ ಮೇಲೆ ಎಲ್ಲ ಕಟ್ಟಿಸಿ ಮತ್ತೆ ರಿನೋವೇಟ್ ಎಲ್ಲ ಮಾಡ್ತಾ ಇರಲಿಲ್ಲ. ಒಂದೇ ಸತಿ ಡೆಮಾಲಿಷ್ ಮಾಡಿಬಿಟ್ಟು ನೀಟಾಗಿ ಕಟ್ಕೊಬೋದಾಗಿತ್ತು ಅಂತ ಅಮ್ಮ ಹೇಳ್ತಿದ್ರು. ನಮ್ಮ ಟೈಮು ಸ್ವಂತ ಮನೆ ಇದ್ದರೂ ಕೂಡ ಇಲ್ಲಿ ಬಂದು ಬಾಳ್ಬೇಕಾಗಿದೆ ಅಂತ ಒಂದು ಹಣೆ ಬರ ಇದ್ದೇ ಇದೆ. ಸಖತ್ ಬೇಸರ ಆಯಿತು. ಬ್ಯಾಡ್ ಟೈಮ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತಲ್ವಾ. ಈವನ್ ಅಲ್ಲೂ ಅಷ್ಟೇ, ಅರಕೆರೆಯಲ್ಲಿ ಮನೆಯಲ್ಲಿ ಒಂದು ದಿನ ಅಪ್ಪ ಅಮ್ಮ ಮನೇಲೇ ಇದ್ದಾರೆ. ಅದು ರೂಮಲ್ಲಿ, ಅಮ್ಮನ ರೂಮಲ್ಲಿ ಹೋಗಿ ದೊಡ್ಡದು ಆಳೆತ್ರಕ್ಕಿಂತ ದೊಡ್ಡದು ನಾಗರ ಹೋಗಿ ಸೇರಿಕೊಂಡಿತ್ತು. ಅದನ್ನು ಯಾರೋ ಹಾವು ಹಿಡಿತಾರಲ್ಲ ಅವ್ರನ್ನ ಕರೆದು ತೆಗೆದು ಆಚೆ ಹಾಕಿದ್ರು. ಪಾಪ ಅಪ್ಪ ಅಮ್ಮಂಗೆ ಅದು ಏನು ಮಾಡಲಿಲ್ವಲ್ಲ, ಅದೊಂದು ದೊಡ್ಡ ಅದೃಷ್ಟ ಅಂತ ಹೇಳ್ಬೋದು. ಆವಾಗ ಆ ವಿಡಿಯೋನ ನೋಡ್ಬಿಟ್ಟು ನಾನು ಎಷ್ಟು ಭಯ ಪಟ್ಬಿಟ್ಟಿದ್ದೆ ಸೀರಿಯಸ್ಲಿ. ಮನೆಗೆ ಇವಾಗಲೂ ಅಷ್ಟೇ ಹೋಗೋವಾಗ ನಂಗೆ ಭಯ ಆಗುತ್ತೆ. ಅಲ್ಲಿ ಮನೆ ಎದುರುಗಡೆನೇ ದೊಡ್ಡ ಫಾರೆಸ್ಟ್ ಏರಿಯಾ ಥರ ಇದೆ, ಅಲ್ಲಿಂದ ಬಂದ್ಬಿಡುತ್ತೆ ಹಾವುಗಳು. ಸಖತ್ ಭಯ ಅಪ್ಪ ನನಗೆ ಹಾವುಗಳಂದರೆ. ನಮ್ಮ ಮನೆಯವ್ರಿಗೆ ಚಿಕ್ಕ ವಯಸ್ಸಿಂದ ಹಾವುಗಳೆಲ್ಲ ನೋಡಿ ಅಭ್ಯಾಸ ಇದೆ ಅಂತೆ. ಯಾಕೆಂದರೆ ಅಲ್ಲಿ ಫಾರೆಸ್ಟ್ ಏರಿಯಾ ಥರನೇ ಇದೆ. ಅದೇ ಏರಿಯಲ್ಲಿ ಅವರು ಸ್ವಂತ ಮನೆ ಇದ್ದಿದ್ದಲ್ವ. ಸೊ ಎದುರುಗಡೆನೇ ಹಾವುಗಳು ಬಂದು ಹೋಗ್ತಿದ್ವು ಅಂತ ಅಮ್ಮ ಕೂಡ ಹೇಳಿದ್ರು. ಲಾಸ್ಟ್ ಟೈಮ್ ಹಾವು ಬಂದಾಗಲೂ ಅಮ್ಮ ಫೋನ್ ಮಾಡಿ ಹೇಳಿದ್ರು, ಭಯ ಪಡಬೇಡಮ್ಮ, ಅವನಿಗೆ 12 ವರ್ಷ ಹಾವು ಮನೆ ಹತ್ರನೇ ಇತ್ತು, ಏನೂ ಮಾಡಿಲ್ಲ, ಏನೂ ಆಗಲ್ಲ ಅಂತ. ಬಟ್ ಯಾರು ಎಷ್ಟೇ ಧೈರ್ಯ ಹೇಳಿದ್ರು ನನಗೆ ಧೈರ್ಯ ಬರ್ತಾಯಿಲ್ಲ. ನಮ್ಮಮ್ಮನೂ ಹೇಳ್ತಾರೆ, ನಮ್ಮ ಮನೆಯವರು ಹೇಳ್ತಾರೆ ಧೈರ್ಯವಾಗಿರೇ ಏನು ಮಾಡಲ್ಲ ಅಂತ. ಬಟ್ ಒಬ್ಬೊಬ್ಬರು ಸ್ವಭಾವ ಒಂದೊಂದು ಥರ ಇರುತ್ತೆ ಅಲ್ವಾ. ಒಬ್ಬೊಬ್ರಿಗೆ ನಾಯಿನ ಕಂಡ್ರೆ ಭಯ ಆಗುತ್ತೆ, ಬಟ್ ನನಗೆ ನಾಯಿನ ಕಂಡ್ರೆ ಭಯ ಇಲ್ಲ. ಒಬ್ಬೊಬ್ರಿಗೆ ಹಾವು ಅಂದರೆ ಧೈರ್ಯ ಇರುತ್ತೆ, ಬಟ್ ನನಗೆ ಹಾವು ಅಂದರೆ ಭಯ. ಸೊ ಹಾಗೆ ಒಬ್ಬೊಬ್ರು ವೀಕ್ನೆಸ್ ಒಂದೊಂದು ಇರುತ್ತೆ. ಈಗ ನಮಗೆ ಈ ಥರ ದಿಢೀರಾಗಿ ಹಾವುಗಳು ಕಾಣಿಸ್ತಾ ಇರೋದ್ರಿಂದ ತುಂಬಾ ಒಂಥರ ಮನಸ್ಸಿಗೆ ಕಳವಳ ಮತ್ತು ಆತಂಕ ಬೇರೆ. ನಾವು ದೊಡ್ಡವರು ಏನಾದರೂ ನೋಡಿದ್ರೆ ಅದನ್ನು ಓಡಿಸೋದಾಗಲಿ ಅಥವಾ ಓಡೋಗೋದಾದರೆ ಮಾಡ್ಬೋದು. ಮಗು ಮನೇಲಿದ್ದಾನಲ್ಲ, ಅದು ಒಂದೇ ಒಂದು ಚಿಂತೆ ಕಾಡ್ತಿರೋದು ಎಲ್ಲರಿಗೂ. ನೈಟೆಲ್ಲ ಅಮ್ಮನೂ ಸರಿಯಾಗಿ ನಿದ್ದೆ ಮಾಡಲಿಲ್ಲ, ನಾನು ನಿದ್ದೆ ಮಾಡಿಲ್ಲ, ನಮ್ಮ ಮನೆಯವರು ಅಷ್ಟೇನೆ. ಮಧ್ಯ ಎಷ್ಟು ಸತಿ ಬೆಚ್ಚಬಿದ್ದು ಎದ್ದೋಳಿದ್ನೋ ನಾನು ಸೀರಿಯಸ್ಲಿ. ಪುಟಾಣಿಗಂತೂ ಒಂಥರ ಭಯ ಆಗೋಗ್ಬಿಟ್ಟಿತ್ತು. ಅವನು ವೀಡಿಯೋಲಿ ನಾನು ಕಿರಿಸ್ತಿದ್ದೀನಲ್ಲ, ಅದಕ್ಕೆ ಅವನು ಕಿರಿಸ್ತಾ ಇದ್ದ. ಅದಕ್ಕೇ ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಸಂಡೇ ಮಾರ್ನಿಂಗೇ ನಾವು ಫುಲ್ಲು ಕ್ಲೀನಿಂಗ್ ಕೆಲಸಕ್ಕೆ ಇಳಿದ್ಬಿಟ್ವಿ. ನಾವು ಮನೆ ಆಚೆಗಡೆ ಇದೆಯಲ್ಲ ಜಗಲಿ ಕೂತ್ಕೊಳ್ಳೋದಕ್ಕೆ, ಅದ್ರ ಅಡಿಲಿ ಚಪ್ಪಲಿ ಎಲ್ಲ ಬಿಟ್ಟಿದ್ವಿ. ಅಲ್ಲೇನಾದರೂ ಹಾವು ಬಂದು ಸೇರಿಕೊಂಡ್ರೆ ಗೊತ್ತಾಗೋದಿಲ್ಲ ಅಂತ. ಅಕ್ಕಪಕ್ಕದಲ್ಲಿರೋರೆಲ್ಲ ಏನು ಹೇಳಿದ್ರು ಅಂದರೆ ಕಪ್ಪೆನ ಹಿಡಿಯೋದಕ್ಕೆ ಹಾವು ಬರುತ್ತೆ, ಮತ್ತು ಅದು ಫಸ್ಟೇ ಇತ್ತೇನೋ ಹಾವು, ನಿಮಗೆ ಗೊತ್ತಾಗ್ಲಿಲ್ವೇನೋ ಅಂತ. ನಮಗೆ ನಿಜವಾಗ್ಲೂ ಇನ್ನೂ ರಿಯಲೈಸ್ ಮಾಡ್ಕೊಳಕ್ಕಾಗ್ತಿಲ್ಲ ಅದು ಹೆಂಗೆ ಬಂತು ಅಂತ. ಅದು ಹಾವು ಕಪ್ಪೆನ ಕಚ್ಕೊಂಡು ತೊಗೊಂಡು ಹೋಗೋವಾಗನೇ ನಮ್ಮ ಮನೆಯವ್ರ ಕಾಲ ಮೇಲೆ ಹರಿದಿರೋದು. ಮನೆ ಒಳಗಡೆನೇ ಎಂಟರ್ ಆಗಿತ್ತಂತೆ.
ಇನ್ನು ಯಾವ ಮಟ್ಟಕ್ಕೆ ಅದು ಎಲ್ಲಿ ಬಂದು ಇತ್ತು ಅನ್ನೋದು ಕೂಡ ನಮಗೆ ಅರಿವಿಗೆ ಆಗ್ತಿಲ್ಲ. ಮಗು ಕೂಡ ಒಬ್ಬನೇ ಅಡ್ಡಾಡ್ತಾ ಇರ್ತಾನೆ, ಇಲ್ಲಿ ತೋಟದಲ್ಲೂ ಅಷ್ಟೇ ಅವನೇ ಓಡಾಡ್ತಾ ಇರ್ತಾನೆ. ಆದರೆ ನಾವು ಯಾವಾಗಲೂ ಯಾರಾದರೂ ಒಬ್ರು ನೋಡ್ಕೋತೀವಿ, ಬಟ್ ಸಡನ್ನಾಗಿ ಏನಾದರೂ ಕಾಲ್ಗೆ ಏನಾದರೂ ತಾಕಿ ಕಚ್ತು ಅಂದರೂ ಮಗುಗೆ ಹೇಳ್ಕೊಳ್ಳೋಕ್ಕೂ ಬರಲ್ಲ. ಅದಕ್ಕೆ ಮನೆ ಮುಂದೆ ಸಿಮೆಂಟ್ ಮೂಟೆ ಮತ್ತು ಜಲ್ಲಿಕಲ್ಲೆಲ್ಲ ಇಟ್ಟಿದ್ವಿ. ಅಂದರೆ ಮನೆ ಕಟ್ಟಿದಾಗ ಉಳ್ದೋಗ್ಬಿಟ್ಟಿತ್ತು, ಅದನ್ನು ಮೂಟೆಯಲ್ಲಿ ಹಾಕಿ ಜೋಡಿಸಿಟ್ಟಿದ್ವಿ. ಅದನ್ನೆಲ್ಲ ತಗೊಂಡೋಗಿ ಆ ಕಡೆ ಸೈಡಲ್ಲಿ ಕಾರ್ನರಲ್ಲಿ ಎಲ್ಲ ಗುಡ್ಡೆ ಹಾಕ್ಕೊಂಡು ಅದನ್ನು ಮಟ್ಟ ಮಾಡ್ಕೊಂಡ್ಬಿಟ್ರೆ ಅದ್ರ ಮೇಲೆ ಪಾಟ್ಸ್ ಎಲ್ಲ ಇಡೋದಕ್ಕೆ ಆಗುತ್ತೆ. ಮತ್ತು ಗಜಿಬಿಜಿ ಅಂತ ಇತ್ತಲ್ಲ, ಆ ಮೂಟೆ ಅಡಿಲಿ ಏನಾದರೂ ಸೇರ್ಕೊಂಡ್ಬಿಡ್ತು ಅಂದರೆ ನಮಗೆ ಗೊತ್ತಾಗಲ್ಲ ಅಂತ ಹೇಳಿ ಎಲ್ಲನೂ ಬೆಳಗ್ಗೆನೇ ಅಮ್ಮನೂ ನಮ್ಮ ಮನೆಯವರು ರೆಡಿ ಮಾಡ್ತಾಯಿದ್ರು. அம்மா எப்படி போடுதம்மா ஃபிஷி அப்பப்ப அப்படிங்களா? ஐயோ ಇನ್ನು ಇವತ್ತು ಸಂಡೇ ಆಗಿದ್ದರಿಂದ ನಾನ್ ವೆಜ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಸಂತೆಗೆ ಹೊರಟ್ವಿ. ಸೊ ಫ್ರೆಶ್ ಆಗಿರುವಂಥ ಫಿಶ್ಶು ಮತ್ತು ಪ್ರಾನ್ಸು ತುಂಬ ಚೆನ್ನಾಗಿತ್ತು. ಅರ್ಧ kg ಪ್ರಾನ್ಸು ಮತ್ತು ಒಂದು ಫಿಶ್ ತೊಗೊಂಡ್ವಿ. ಇನ್ನು ನಮ್ಮ ಪುಟಾಣಿ ನಮ್ಮ ಜೊತೇಲಿ ಬಂದರೆ ಅಮ್ಮ ಏನಾದರೂ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವನು ಇದು ಮಾರ್ಕೆಟಿಗೆ ಕರ್ಕೊಂಡು ಬಂದಿದ್ವಿ. ಅಲ್ಲಿ ಅಣ್ಣ ಬಂದ್ಬಿಟ್ಟು ಅಂಗಡಿಯವರು ಫಿಶ್ ಕೊಟ್ಬಿಟ್ಟು ತೋರಿಸ್ತಾ ಇದ್ರು ಅವನಿಗೆ. ಅವನು ಅಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದ ಅದ್ರ ಜೊತೆಯಲ್ಲಿ. இதெல்லாம் அம்மா இங்க ஸ்மைல் பண்றா. ಅವನಿಗೆ ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ನಗು, ಒಂದು ಕಡೆ ಅಳು, ಎಲ್ಲ ಮಿಕ್ಸ್ಡು ಫೀಲಿಂಗ್ ಆಗಿತ್ತು. ಅವ್ನಿಗೊಂಥರ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತಾನೆ. ಸತಿನೂ ಬಂದಾಗಲೂ ಅಷ್ಟೇನೆ ಅದು ಅಮ್ಮಿ ಅಮ್ಮಿ ಅಂತ ಮುಟ್ಟಿಸ್ಕೊಳ್ತಾ ಇದ್ದ. ಚೆನ್ನಾಗಿತ್ತು. ಹಂಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಮನೆಗೆ ವಾಪಸ್ ಆದ್ವಿ. ಮನೆಗೆ ಹೋದರೆ ಇನ್ನೂ ತುಂಬ ಕೆಲಸಗಳಿದ್ದಾವೆ. ಅಲ್ಲಿ ಹೋಲ್ಸ್ ಎಲ್ಲ ಇತ್ತು, ಅಲ್ಲೆಲ್ಲ ಕ್ಲೀನಾಗಿ ಮುಚ್ಚಿಬಿಡೋಣ ಅಂತ ಹೇಳಿ ಸ್ವಲ್ಪ ಪ್ಲಂಬರ್ ವರ್ಕೂ ಪೆಂಡಿಂಗ್ ಇತ್ತು. ನಮ್ಮ ಮನೆಯವರು ಬೇಕಾಗಿರೋ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡ್ರು. ಇವತ್ತು ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಬಿಡೋಣ. ಹೊರ್ಗಡೆ ಯಾವುದೂ ಗಜಿಬಿಜಿ ಅಂತ ಇಟ್ಕೋಬಾರ್ದು. ಸ್ಟೇರ್ಸ್ ಅಡಿಲಿ ಕಪ್ಪೆಗಳು ಜಾಸ್ತಿ ಇದ್ವು, 3-4 ಕಪ್ಪೆಗಳು ಇದ್ವು. ಆಮೇಲೆ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟು ವಾಟರ್ ಮೆಲನ್ ತಂದಿದ್ದೀನಿ, ಕಟ್ ಮಾಡಿಕೊಡ್ತೀನಿ ತಿನ್ನಿ ಅಂತ ಹೇಳಿಬಿಟ್ಟು ಪುಟಾಣಿಗೂ ನಮ್ಮ ಮನೆಯವ್ರಿಗೂ ಕಟ್ ಮಾಡಿ ಕೊಟ್ಟೆ. ಅಮ್ಮ ಇನ್ನೂ ಕ್ಲೀನ್ ಮಾಡಿಕೊಂಡೇ ಇದ್ದರು. ಇವತ್ತು ಫುಲ್ಲು ವರ್ಕ್ ಅಂದರೆ ವರ್ಕು. ಸೀರಿಯಸ್ಲಿ ಎಲ್ಲರೂ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಅಡುಗೆ ಮಾಡೋದಕ್ಕೂ ಒಂದು ಯೋಚನೆ ಇಲ್ಲ, ಫಸ್ಟು ಕ್ಲೀನ್ ಮಾಡಿಬಿಡೋಣ ಅಂತ ಅದ್ರ ಮೇಲೇ ಫೋಕಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಎಲ್ಲ ಕೆಲಸ ಮಾಡ್ಕೊಂಡ್ವಿ. ಸ್ಟೇರ್ಸ್ ಅಡಿಲಿ ಇಟ್ಟಿರೋ ಅಂಥ ಸ್ವಲ್ಪ ವಸ್ತುಗಳಿತ್ವಲ್ಲ, ಅದನ್ನು ಟೆರೆಸ್ ಮೇಲೆ ಸಜ್ಜಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ಸ್ವಲ್ಪ ಜಾಗ ಮಾಡ್ಕೋತಾ ಇದ್ವಿ. ನಮ್ಮ ಚಿಂಟು ಏನು ಸಿಗುತ್ತೋ ಅದನ್ನು ಕಚ್ಕೊಂಡು ಆಟಾಡ್ಕೊಂಡಿದ್ದ. ನಮ್ಮ ಮನೆಯವರು ಹೊಸ ಶೂ, ಫಾರ್ಮಲ್ ಶೂ ಮೇಲೆ ಇಟ್ಟಿದ್ರು. ಆದರೂ ಒಳಗಡೆ ಕಣ್ಜ ಕೂಡ ಕಟ್ಬಿಟ್ಟಿತ್ತು. ಯಪ್ಪ ಇದು ಮನೆನಾ ಝೂನಾ ಒಂದು ಗೊತ್ತಿಲ್ಲ. ಬಟ್ಟೆ ಸರಿ ಹಾಕು, ಜಾಸ್ತಿ ಬರ್ತದೆ ಬಟ್ಟೆ ಕೊಡೆ. ಇರಮು ನನ್ನ ಸುಟ್ಬಿಟ್ಯಾ? ಏನಿದು ಒಂದಕ್ಕೆ ಎರಡು ಕೆಲಸ ಅಮ್ಮು. ಅದಾದಮೇಲೆ ಸ್ವಲ್ಪ ಕಟ್ಟಿಗೆಗಳಿದ್ವು, ಅದನ್ನು ಸ್ವಲ್ಪ ಜರುಗಿಸಿದಕ್ಕೆ ಆ ಪೇಂಟ್ ಡಬ್ಬ ಒಳಗಡೆ ಆ್ಯಸಿಡ್ ಇತ್ತೇನೋ ಫುಲ್ಲು ಸುರ್ಕೊಂಡ್ಬಿಡ್ತು. ಸದ್ಯ ನಮ್ಮ ಮನೆಯವ್ರ ಕೈ ಮೇಲೆ ಚೆಲ್ಕೊಂಡಿಲ್ಲ. ಇಮಿಡಿಯೇಟಾಗಿ ಅಲ್ಲಿ ಅಮ್ಮದು ನೈಟೀಸ್ ಇತ್ತು 2-3, ಅದೆಲ್ಲನೂ ಹಾಕ್ಬಿಟ್ಟು ಅದನ್ನು ಹಂಗೆ ಬಿಟ್ಬಿಟ್ವಿ. ಇದೇನಪ್ಪ ಇದು ಬ್ಯಾಡ್ ಟೈಮು, ಏನೋ ಒಂದು ಕೆಲಸ ಮಾಡೋದಕ್ಕೆ ಹೋದ್ರೆ ಏನೋ ಒಂದು ಆಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಕಾಲೆಲ್ಲ ಸುಟ್ಟೋಗುತ್ತೇನೋ ಇದರಲ್ಲಿ. ಮತ್ತೆ ನನ್ನ ಹತ್ರ ಬರ್ತಿದೆ, ಅದೇ ಎಸ್ಕೇಪ್ ಆಗೋಯ್ತು. ಒಂದ ಎರಡ ಏನು ಬ್ಯಾಕ್ ಟು ಬ್ಯಾಕು ಎಲ್ಲ ಎಷ್ಟೊಂದು ಕಪ್ಪೆಗಳು ಸಿಕ್ಕಿದ್ವೋ ಆ ಸ್ಟೇರ್ ಕೇಸ್ ಕೆಳಗಡೆ. ನಮ್ಮ ಚಿಂಟು ಅದನ್ನು ಏನೂ ಮಾಡ್ತಾನೇ ಇಲ್ಲ, ಸುಮ್ಮನೆ ಅಟ್ಟಿಸ್ಕೊಂಡು ಹೋಗ್ತಾನೆ, ಅದ್ರ ಜೊತೆಲಿ ಆಟ ಆಡ್ತಾ ಇದ್ದ. ಆಮೇಲೆ ನಮ್ಮ ಮನೆಯವರು 2-3 ತೆಗೆದು ಆ ಕಡೆ ಹಾಕಿದ್ರು, ಒಂದು ಮಾತ್ರ ಆ ಕಡೆ ಎಸ್ಕೇಪ್ ಆಗಿಬಿಡ್ತು. ಇನ್ನೂ ಸ್ಟೇರ್ ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ಮುಂಚೆ ಎಲ್ಲ ಎಷ್ಟೊಂದು ಐಟಮ್ ಡಂಪ್ ಮಾಡಿದ್ವಿ, ಈಗ ಎಲ್ಲ ಕ್ಲೀನ್ ಆಯಿತು.
ಈ ಥರ ಇತ್ತು ಅಂತ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಶೂಸು ಚಪ್ಪಲ್ಸು ಏನೇನು ಬೇಕೋ ಅದೆಲ್ಲನೂ ಇಟ್ಕೊಂಡು ಮಿಕ್ಕಿದ್ದು ಎಲ್ಲ ತೆಗ್ದು ಬಿಸಾಕ್ಬಿಟ್ವಿ. ನಮ್ಮ ಚಿಂಟುದು ಬೆಡ್ಡು ಅಷ್ಟು ಸಾವಿರ ಕೊಟ್ಟು ತೊಗೊಂಡಿದ್ದೆ, ಅದು ತೆಗೆದು ಬಿಸಾಕಿದೆ. ಅಮ್ಮ ಬೈತಾ ಇದ್ರು, ಬ್ರ್ಯಾಂಡೆಡು ಅಂತ ಎಲ್ಲ ಶೂಸು ಚಪ್ಪಲ್ಸು ತಂದು ಇಟ್ಕೋತೀಯಾ, ಅಷ್ಟು ಸಾವಿರ ಸುರಿದು ಈಗ ಎಲ್ಲ ತೆಗೆದು ತಿಪ್ಪೆಗೆ ಹಾಕ್ತಿದ್ಯಾ ಅಂತ. ಈಗ ಯಾವುದು ಸದ್ಯಕ್ಕೆ ಬೇಡ ಅಂತ ಹೇಳಿ ಎಲ್ಲ ಬಿಸಾಕಿದೆ. ಒಳಗಡೆ ಏನೋ ಒಂದು ಮಟ್ಟಕ್ಕೆ ಕ್ಲೀನ್ ಆಯಿತು, ಇನ್ನೂ ಈ ಸ್ವಲ್ಪ ವಸ್ತುಗಳಿದ್ದಾವೆ, ಅದನ್ನೆಲ್ಲನೂ ಎತ್ತಿಡಬೇಕು. ಹೊರ್ಗಡೆ ಈ ರೀತಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ, ಅಲ್ಲಿ ಬುಷಿಯಾಗಿ ಗಿಡಗಳು ಬೆಳ್ಕೊಂಡಿದ್ದಾವೆ. ಮಕ್ಕಳು ಎಲ್ಲರೂ ಹೊರಗಡೆ ಆಟ ಆಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನೆಯವರು ಪಾಪ ಹೋಗಿ ಕ್ಲೀನ್ ಮಾಡ್ತಾಯಿದ್ರು, ಮಕ್ಳಿಗೇನಾದರೂ ಅಲ್ಲಿ ಸೇರಿಕೊಂಡು ಕಚ್ಬಿಟ್ರೆ ಅಂತ. ಅಲ್ಲಿ ಒಂದು ಪೈಪ್ ಥರ ಇದೆ, ಅದರಲ್ಲಿ ಇಲಿಗಳು ಬಂದು ಕೂತ್ಕೊಂಡಿರುತ್ತೆ. ಸೊ ಅದನ್ನೇನಾದ್ರು ತಿನ್ನೋಕೆ ಹಾವು ಬಂದರೆ ಮಕ್ಕಳು ಓಡಾಡ್ತಾ ಇರ್ತಾರೆ ಅಂತ ಹೇಳಿ ಕ್ಲೀನ್ ಮಾಡಿದ್ರು. ನಾವು ಎಷ್ಟು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಕ್ಲೀನಾಗಿ ಇಟ್ಕೋಬೇಕೋ ಅಷ್ಟು ಕ್ಲೀನ್ ಮಾಡಿದ್ದೀವಿ. ಆಮೇಲೆ ಸ್ವಲ್ಪ ಟಿಪ್ಸು ಏನು ಗೊತ್ತಿದೆಯೋ ಅದು ಮಾಡಿದ್ವಿ. ನಿನ್ನೆ ನೈಟೇ ನಾನು ಹಾವು ಬರ್ದಿರೋ ಇರೋದಕ್ಕೆ ಪೌಡರ್ಸ್ ಎಲ್ಲ ಸಿಗುತ್ತೆ ಆನ್ಲೈನಲ್ಲಿ. ಸೊ ಅದು ಸ್ನೇಕ್ ರಿಪೆಲೆಂಟ್ ಪೌಡರ್ಸು ಕೂಡ ಆರ್ಡರ್ ಮಾಡಿದ್ದೀನಿ. ಟ್ಯೂಸ್ಡೇ ಬರುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ನಾವು ಕೂಡ ಕ್ಲೀನಾಗಿ ಇಟ್ಕೊಂಡ್ರೆ ಬೆಸ್ಟ್ ಅಲ್ವಾ. ಮತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪ್ರಶಾಂತಿನಿ ಅಂತ, ಅವರು ಕೂಡ ಟಿಪ್ಸ್ ಒಂದು ಕೊಟ್ಟಿದ್ರು. ಅಂದರೆ ಗರುಡ ಬೇರು ಇದೆಯಲ್ಲ ಅದನ್ನು ತೊಗೊಂಬಂದು ಕಟ್ಟಿದ್ರೆ ಹಾವುಗಳೆಲ್ಲ ಬರಲ್ಲ ಅಂತ. ಅಂದರೆ ಆಕಾಶ ಗರುಡ ಅಂತ ಸಿಗುತ್ತೆ, ಗನ್ಗೆ ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ, ಅದನ್ನು ತಂದು ಕಟ್ಟಿದ್ರೆ ಅದು ಹಾವುಗಳು ಬರಲ್ಲ ಅಂತ. ಬಟ್ ಅದನ್ನು ಕೇಳಿದೆ, ಎಷ್ಟೊಂದು ಗನ್ಗೆ ಅಂಗಡೀಲಿ ಸಿಕ್ಕಲಿಲ್ಲ. ಬಟ್ ಆದರೆ ಗರುಡ ಉಗುರು ಅಂತ ಸಿಕ್ತು, ಅದನ್ನು ತಂದು ಕಟ್ಟಿದ್ದೀವಿ. ಒಂದು 5-6 ಕಡೆ ಕಟ್ಟಿದ್ದೀವಿ. ಹೇಳಿದ್ರು ಅಂಗಡಿಯವರು, ಇದನ್ನು ಕಟ್ಟಿದ್ರು ಕೂಡ ಬರಲ್ಲ ಅಂತ. ಅದಾದಮೇಲೆ ಉಪ್ಪು ಕೂಡ ಸೈಡಲ್ಲಿ ಕಲ್ಲುಪ್ಪು ಗೇಟ್ ಹತ್ರ ಮತ್ತು ಎಲ್ಲೆಲ್ಲಿ ಬರೋದಕ್ಕೆ ಅವಕಾಶ ಇದೆಯೋ ಅಲ್ಲೆಲ್ಲ ಹಾಕಿರಿ, ಬರಲ್ಲ ಅಂತ ಹೇಳಿದ್ರು. ಸೊ ಅದು ಕೂಡ ಮಾಡಿದ್ವಿ. ಇನ್ನು ಇವತ್ತು ಪ್ರಾನ್ಸ್ ಗೀ ರೋಸ್ಟ್ ಮಾಡೋ ರೆಸಿಪಿ ಹೇಳ್ತಿದ್ದೀನಿ ನೋಡಿ, ತುಂಬಾ ಸಿಂಪಲ್ಲು. ಒಂದು ಬೌಲಲ್ಲಿ ಅರ್ಧ ಸ್ಪೂನು ಅರಿಶಿನ ಪುಡಿ, 2 ಸ್ಪೂನು ಅಚ್ಕರದ ಪುಡಿ, 1.5 ಸ್ಪೂನು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದೇ ನಮಗೆ ತುಂಬಾ ಟೇಸ್ಟ್ ಕೊಡೋದು. 1.5 ಸ್ಪೂನು ಅಥವಾ 2 ಸ್ಪೂನ್ ಹಾಕಿದ್ರೆ ಸಾಕು. ಇದು ನಾನು ಅರ್ಧ kgಗೆ ಕ್ವಾಂಟಿಟಿ ಹೇಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಅರ್ಧ ಅವರು ನೆನೆಸಿಟ್ಟು 4-5 ಸತಿ ತೊಳೆದಿರೋ ಅಂಥ ಪ್ರಾನ್ಸ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು 1 ಅವರು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಬೇಕು. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ತುಂಬ ಸಿಂಪಲ್ಲು, ಬೇಗ ಆಗಿಬಿಡುತ್ತೆ ರೆಸಿಪಿ. ಬಟ್ ಮ್ಯಾರಿನೇಟ್ ಆಗೋಕ್ಕೆ ಮಾತ್ರ 1 ಅವರ್ ಟೈಮ್ ಬೇಕಾಗುತ್ತೆ. ಉಪ್ಪು ಮತ್ತು ಅರಿಶಿನ ಹಾಕಿ ನೀವು ನೆನೆಸಿಡಲೇಬೇಕು, ಇಲ್ಲಾಂದರೆ ಆ ಕೌಚ್ ಸ್ಮೆಲ್ ಇರುತ್ತಲ್ಲ ಅದು ಹೋಗಲ್ಲ. ಇನ್ನು ಬಾಣಲಿ ಬಿಸಿಗೆ ಇಟ್ಕೊಂಡು ಘೀ ಹಾಕ್ಕೊಳ್ಬೇಕು, 3-4 ಸ್ಪೂನು. ಆಮೇಲೆ 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಅರ್ಧ ಸ್ಪೂನು ಸೋಂಪು, ಆಮೇಲೆ 1 ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು, ಇದು ಹಾಕಿ ನಾವು ಏನು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಮಸಾಲ ಅದನ್ನು ಹಾಕ್ಕೊಂಡು ಇದರಲ್ಲೇ ಗೀಯಲ್ಲೇನೆ ಫ್ರೈ ಮಾಡ್ಕೊಳ್ಬೇಕು. ಇನ್ನೇನು ಮಸಾಲ ಹಾಕಂಗಿಲ್ಲ, ಎಲ್ಲ ರೆಡಿಯಾಗಿದೆ. ಈ ಗೀಯಲ್ಲೇ ನಾವು ರೋಸ್ಟ್ ಮಾಡ್ಕೊಳ್ತಾ ಬಂದರೆ ಜಸ್ಟು 5 to 8 ಮಿನಿಟ್ಸ್ ಇದ್ದರೆ ಸಾಕು, ಕುಕ್ ಆಗಿಬಿಡುತ್ತೆ. ಪ್ರಾನ್ಸು ಬೇಗ ಕುಕ್ ಆಗುತ್ತೆ. ಜಾಸ್ತಿ ಓವರ್ ಕುಕ್ ಮಾಡಿದ್ರೆ ಪ್ರಾನ್ಸ್ ಏನಾಗುತ್ತೆ ಅಂದರೆ ರಬ್ಬರ್ ಟೈಪ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಆ ಜ್ಯೂಸಿನೆಸ್ ಇರೋ ಹಾಗೆ ಪ್ರಾಪರ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಈ ರೀತಿ ತೇಲ್ ಬರುತ್ತಲ್ಲ, ಆಗ ಒಂದು ಕಟ್ ಮಾಡಿ ನೋಡಿ, ಅದು ಬಾಯ್ಲ್ ಆಗಿದ್ದರೆ ಪಟ್ಟಂತ ಇಳಿಸ್ಕೊಂಡ್ಬಿಟ್ರೆ ಅಲ್ಟಿಮೇಟ್ ಆಗಿರೋ ಅಂಥ ಪ್ರಾನ್ ಗೀ ರೋಸ್ಟು ರೆಡಿ ಆಗಿಬಿಡುತ್ತೆ. ಇವತ್ತಿನ ಸಂಡೇ ಸ್ಪೆಷಲ್ನಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ, ಆಮೇಲೆ ಫಿಶ್ ಸಾಂಬಾರ್. ಯಮ್ಮಿ ಆಗಿದೆ ಫಿಶ್ ಸಾಂಬಾರ್ ಅಮ್ಮ ಮಾಡಿರೋದು. ಅಯ್ಯೋ ಫಿಶ್ಶೇ ಸಿಗ್ತಿಲ್ಲ. ಫಿಶ್ ಸಾಂಬಾರ್, ಆಮೇಲೆ ವೈಟ್ ರೈಸು, ಆಮೇಲೆ ನಾನು ಮಾಡಿರೋಂಥ ಪ್ರಾನ್ಸ್ ಗೀ ರೋಸ್ಟ್ ಎಲ್ಲ ರೆಡಿಯಾಗಿದೆ. ಬನ್ನಿ ತಿನ್ನೋಣ. ಕ್ಲೀನಿಂಗ್ ಎಲ್ಲ ಮಾಡಿದ್ಮೇಲೆ ಮನಸ್ಸಿಗೆ ಒಂದು ಸ್ವಲ್ಪ ನಿರಾಳ ಆಯಿತು. ಅಕಸ್ಮಾತಾಗಿ ಆ್ಯಸಿಡ್ ಕೆಳಗೆ ಚೆಲ್ತಲ್ಲ, ದೇವ್ರ ಕೃಪೆಯಿಂದ ಯಾರಿಗೂ ಏನೂ ಆಗಲಿಲ್ಲ. ದೊಡ್ಡ ಗಂಟಾಂತರನೇ ತಪ್ಪಿತು ಅಂತ ಅನ್ನಿಸ್ತು.
ಸೊ ಅದಾದಮೇಲೆ ಹಾವು ನಂಜಿನ ಗಿಡ ಇದೆ ಅಲ್ವಾ, ಅದನ್ನು ಕೂಡ ತಂದಿಟ್ರೆ ಹಾವು ಅಕ್ಕಪಕ್ಕ ಸುಳಿಯಲ್ಲ ಅಂತ ಹೇಳ್ತಾರೆ. ಫಸ್ಟು ಅಪ್ಪ ತಂದು ಕೊಟ್ಟಿದ್ರು ಅದು ಮನೆಗೆ ಬಂದಾಗ, ಬಟ್ ಅದು ಚಿಂಟು ಹೊಡೆದಾಕ್ಬಿಟ್ಟಿದ್ದ. ಸರಿ ಇಲ್ಲೆಲ್ಲೂ ನಿಯರೆಸ್ಟ್ ಗಾರ್ಡನಲ್ಲಿ ಸಿಕ್ಕಿರಲಿಲ್ಲ, ಅದಕ್ಕೇನೆ ಒಂದು ನರ್ಸರಿಯಲ್ಲಿ ಹೋಗಿ ಈ ಹಾವು ನಂಜಿನ ಗಿಡ ಕೂಡ ತೊಗೊಂಡು ಬಂದ್ವಿ. ಈ ನರ್ಸರಿಯಲ್ಲಿ ಒಳ್ಳೆ ಕಲೆಕ್ಷನ್ ಇತ್ತು. ಈವನ್ ಬ್ಲ್ಯಾಕ್ಬೆರಿ ಮತ್ತು ರಸ್ಬೆರಿ, ಜಾಸ್ಮಿನು ಎಲ್ಲ ವೆರೈಟಿಯಾಗಿರುವಂಥ ಪ್ಲ್ಯಾಂಟ್ಸ್ ಇದ್ವು. ಎಸ್ಪೆಷಲಿ ಇಲ್ಲಿ ಆರ್ಕಿಡ್ ಫ್ಲವರ್ಸು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು. ಆರ್ಕಿಡ್ ಫ್ಲವರ್ಸ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಹೂವು ಒಂದು ಸತಿ ಹರಡಿದ್ರೆ 3 ತಿಂಗಳವರೆಗೂ ಒಣಗೋದಿಲ್ಲ. ಅಂದರೆ ಮನೆ ಒಳಗಡೆ ಇಟ್ಕೊಳ್ಳೋದಕ್ಕೆ ತುಂಬಾ ಸುಂದರವಾಗಿದೆ ಹೂವು. ಮತ್ತು 3 ತಿಂಗಳು ಬಾಡಲ್ಲ ಅಂತ ಹೇಳಿದ್ರೆ ಶೋ ಪೀಸಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ಈ ಹೂವು ತುಂಬಾ ಇಷ್ಟ ಆಯಿತು. 875 ರುಪೀಸು ಒಂದು ಪ್ಲ್ಯಾಂಟ್ ಅಂತ ಹೇಳಿದ್ರು. ಅಮ್ಮ ತಗೊಂಡೋದ್ರೆ ಗ್ಯಾರಂಟಿ ಉಗಿತಾರೆ, ಸೊ ಅದಕ್ಕೇನೆ ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡೋಣ ಅಂತ ಹೇಳಿ ಹಾಗೆ ಮನೆಗೆ ವಾಪಸ್ಸಾದ್ವಿ. ಮನೆಗೆ ವಾಪಸ್ ಬರೋವಾಗ ನನಗೆ ಫೇವ್ರೇಟ್ ಅಂತ ಹೇಳಿ ನಮ್ಮ ಮನೆಯವರು ಹೋಗ್ತಾ ಇದ್ದವರು ವಾಪಸ್ ಬಂದು ನನಗಿಷ್ಟ ಆಗಿರೋಂಥ ಹೂನ ಕಿತ್ಕೊಟ್ರು. ಸಖತ್ ಖುಷಿ ಆಯಿತು. ಚಿಕ್ಕ ವಿಚಾರದಲ್ಲೇ ಸಖತ್ ಸಂತೋಷ ಅಡಗಿದೆ ಅಲ್ಲ. ಸೊ ಹೆಂಗೋ ಇವತ್ತಿನ ದಿನ ಹೈರಾಣಾಗಿದ್ರೂ ಲಾಸ್ಟಲ್ಲಿ ಏನೋ ಒಂಥರ ಹ್ಯಾಪಿಯಾಗಿತ್ತು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಹಾವು ಬಂದು ನಮ್ಮ ಪದ್ಧತಿ ಯಾವ ರೀತಿ ಆಗಿತ್ತು ಅಂತ. ನಿಮ್ಗೇನಾದರೂ ಹಾವಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ, ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.